ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ಕೌಟುಂಬಿಕ ಕಲಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದೇ ಕೌಟುಂಬಿಕ ಕಲಹ ಅಥವಾ ಕುಟುಂಬದ ಒಳಗಿನ ಸಂಘರ್ಷ ಅದೆಷ್ಟೋ ಜನರ ಬದುಕನ್ನ ಸರ್ವನಾಶ ಮಾಡ್ತಾ ಇದೆ. ಯಾವುದ್ಯಾವುದೋ ಕಾರಣಕ್ಕಾಗಿ ಈ ಕಲಹ ಸೃಷ್ಟಿಯಾಗಿಬಿಡುತ್ತೆ. ಕೊನೆಗೆ ಅದನ್ನು ಸರಿ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಒಮ್ಮೊಮ್ಮೆ ನಾವೇ ದೊಡ್ಡವರು ಎನ್ನುವಂಥ ಈಗೋ ಕ್ಲಾಶಸ್ ಇದೆಯಲ್ಲ, ಅದು ವಿಪರೀತ ಎನ್ನುವ ಹಂತಕ್ಕೆ ಹೋಗಿ ಸಂಸಾರದಲ್ಲಿ ಸಂಘರ್ಷ ಶುರುವಾಗಿ ಬಿಡುತ್ತೆ. ಇಲ್ಲ ಅಂತ ಆಗಿಬಿಟ್ರೆ ಪರಸ್ಪರರ ಮೇಲೆ ಅನುಮಾನ ಅಥವಾ ಇನ್ನು ನಾನಾ ಕಾರಣಗಳಿಗಾಗಿ ಇತ್ತೀಚಿನ ದಿನಗಳಲ್ಲಂತೂ ಈ ಸಂಘರ್ಷದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತಿಗೂ ಕೂಡ ಆ ಕೌಟುಂಬಿಕ ಸಂಘರ್ಷ ಅಥವಾ ಕೌಟುಂಬಿಕ ಸಮಸ್ಯೆಯಲ್ಲಿ ಸಿಲುಕಿ ಅದರಿಂದ ಹೊರಬರಲಾರದೆ ಒದ್ದಾಡ್ತಾ ಇರುವಂತವರ ಸಂಖ್ಯೆ ಬೇಕಾದಷ್ಟು ಇದೆ. ಒಮ್ಮೊಮ್ಮೆ ಅದು ಇನ್ನೊಂದು ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗಿ ಅವರ ಬದುಕು ಬೇರೆ ಬೇರೆ ರೂಪವನ್ನು ಕೂಡ ಪಡಿತಾ ಹೋಗಬಿಡುತ್ತೆ. ಇವತ್ತು ಅಂಥದ್ದೇ ಒಂದು ಘಟನೆಯನ್ನ ನಿಮ್ಮ ಮುಂದೆ ಇಡ್ತೀನಿ. ಕಾರಣ ಈ ವಿಚಾರ ಇವತ್ತು ಬೆಂಗಳೂರಿನ ಘಟನೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈ ಸುದ್ದಿ. ಜೊತೆಗೆ ಚೆನ್ನಾಗಿದ್ದಂಥ ಸಂಸಾರ ಯಾವುದೋ ಒಂದು ಕಾರಣಕ್ಕಾಗಿ ಯಾವ ರೂಪವನ್ನು ಪಡೀತು ಅನ್ನೋದು ಕೂಡ ನಮಗೆ ಬಹಳ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಬಂಧುಗಳೇ, ಅದು ಬಹಳ ಸುಂದರವಾಗಿದ್ದಂತಹ ಸಂಸಾರ. ಗಂಡನಿಗೆ ಒಳ್ಳೆ ಕೆಲಸ ಇತ್ತು, ಬೇಕಾದಷ್ಟು ಸಂಬಳ ಇತ್ತು, ಹೆಂಡತಿಗೂ ಕೂಡ ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಇತ್ತು, ಇಬ್ಬರಿಗೂ ಕೂಡ ಸಮಾಜದಲ್ಲಿ ಗೌರವ ಇತ್ತು, ಇಬ್ಬರು ಮಕ್ಕಳು ಕೂಡ ಇದ್ರು, ಯಾವುದೇ ಸಮಸ್ಯೆ ಇರಲಿಲ್ಲ. ಅದರ ಸಣ್ಣದಾಗಿ ಗಂಡನಿಗೆ ಹೆಂಡತಿ ಮೇಲೆ ಅನುಮಾನ ಶುರುವಾಗುತ್ತೆ. ಆ ಅನುಮಾನ ಹೋಗ್ತಾ ಹೋಗ್ತಾ ಯಾವ ಹಂತಕ್ಕೆ ಹೋಗಿಬಿಡುತ್ತೆ ಅಂದ್ರೆ, ಹೆಂಡತಿ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದು ಅಥವಾ ಏನಾದರೂ ಮಾಡಬೇಕು ಅನ್ನೋದನ್ನೇ ಆತ ಪ್ಲಾನ್ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾನೆ. ತನ್ನ ಕೆಲಸವನ್ನ ಬಿಡ್ತಾನೆ, ತನ್ನ ಬದುಕಿನ ಬಗ್ಗೆ ಯೋಚನೆ ಮಾಡೋದನ್ನ ಬಿಡ್ತಾನೆ. ಎಲ್ಲವನ್ನೂ ಕೂಡ ಬಿಟ್ಟು ಆತ ಕೇವಲ ಹೆಂಡತಿಯ ಹಿಂದೆಯೇ ಬಿದ್ದು ಕೊನೆಯದಾಗಿ ಜನನಿಬಿಡ ಪ್ರದೇಶದಲ್ಲಿ ಬೆಂಗಳೂರಿನಲ್ಲೇ ಹೆಂಡತಿಗೆ ಗುಂಡನ್ನ ಹೊಡೆದು ಬಿಟ್ಟಿದ್ದಾನೆ. ಕೊನೆಗೆ ಪೊಲೀಸರಿಗೆ ಹೋಗಿ ಶರಣಾಗ್ಬಿಟ್ಟಿದ್ದಾನೆ. ನೋಡಿ, ಅಂದ್ರೆ ನಾನು ಏನು ಹೇಳೋಕೆ ಹೊರಟಿದ್ದೇನೆ ಅಂದ್ರೆ, ಒಮ್ಮೊಮ್ಮೆ ಅನುಮಾನ ಅನ್ನೋದು ತಲೆಗೆ ಬಂದುಬಿಟ್ರೆ ಅಥವಾ ಬೇರೆ ಬೇರೆ ಜಗಳ ಹೋಗಿ ದ್ವೇಷಕ್ಕೆ ತಿರುಗಿಬಿಟ್ರೆ ನಮ್ಮ ಬದುಕನ್ನು ಸರ್ವನಾಶ ಮಾಡಿಕೊಂಡು ಇನ್ನೊಬ್ಬರ ಬದುಕನ್ನು ಸರ್ವನಾಶ ಮಾಡಬೇಕು ಎನ್ನುವ ಹಂತಕ್ಕೆ ಹೋಗಿಬಿಡ್ತೇವೆ. ಇಲ್ಲೂ ಕೂಡ ಆತನಿಗೆ ಒಳ್ಳೆ ಕೆಲಸ ಇತ್ತು, ಒಳ್ಳೆ ಸಂಬಳ ಇತ್ತು, ಗೌರವ ಎಲ್ಲವೂ ಕೂಡ ಇತ್ತು. ಆದರೆ ಹೆಂಡತಿ ಮೇಲೆ ಅನುಮಾನ ಶುರುವಾಯಿತು, ಹೆಂಡತಿ ಮೇಲೆ ಅದು ದ್ವೇಷಕ್ಕೆ ತಿರುಗಿಬಿಡ್ತು. ಏನಾದರೂ ಮಾಡಿ ದ್ವೇಷ ತೀರಿಸ್ಕೊಳ್ಳೇಬೇಕು ಅಂತ ಕಾಯ್ತಾ ಇದ್ದ. ಆ ಕಾರಣಕ್ಕಾಗಿ ತನ್ನ ಕೆಲಸವನ್ನು ಬಿಡ್ತಾನೆ, ತನ್ನ ಬದುಕಿನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡ್ತಾನೆ, ಮುಂದೆ ಏನಾದರೂ ಆಗಲಿ ಎನ್ನುವ ಹಂತಕ್ಕೆ ಬಂದುಬಿಡ್ತಾನೆ. ಒಟ್ಟಾರೆಯಾಗಿ ಹೆಂಡತಿ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು, ಹೆಂಡತಿಯ ಪ್ರಾಣವನ್ನು ತೆಗಿಬೇಕು, ಆಕೆಯ ಬದುಕನ್ನು ಸರ್ವನಾಶ ಮಾಡಬೇಕು ಎನ್ನುವ ಹಂತಕ್ಕೆ ಆತ ಹೋಗಿಬಿಡ್ತಾನೆ. ಏನು ಎತ್ತ ಎಲ್ಲಾಗಿದ್ದು ಆ ವಿವರ ನೋಡ್ತಾ ಹೋಗೋದಾದ್ರೆ, ಅವರಿಬ್ರು ಕೂಡ ಮೂಲತಃ ತಮಿಳುನಾಡಿನ ಸೇಲಂನವರು. ಆತನ ಹೆಸರು ಬಾಲಮುರುಗನ್ ಅಂತ ಹೇಳಿ. ವಯಸ್ಸು 39ರಿಂದ 40ರ ಆಸುಪಾಸು, ಮಹಾ ವಯಸ್ಸೇನಲ್ಲ. ಆತನ ಪತ್ನಿಯ ಹೆಸರು ಭುವನೇಶ್ವರಿ ಅಂತ ಹೇಳಿ. ಅವರ ವಯಸ್ಸು ಕೂಡ 38-39ರ ಆಸುಪಾಸು. 2011ರ ಸುಮಾರಿಗೆ ಇವರಿಬ್ರು ಕೂಡ ಮದುವೆ ಆಗಿದ್ದಾರೆ, ಹೆಚ್ಚು ಕಡಿಮೆ ಒಂದು 14 ವರ್ಷದ ಹಿಂದೆ. 2018ರ ಸುಮಾರಿಗೆ ಇಬ್ರು ಕೂಡ ಬೆಂಗಳೂರಿಗೆ ಬಂದು ಇಲ್ಲೇ ನೆಲೆ ನಿಂತಿದ್ರು. ಇಬ್ರು ವೈಟ್ ಫೀಲ್ಡ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಗಂಡ ವೈಟ್ ಫೀಲ್ಡ್ ನಲ್ಲಿ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದವನು. ಅಂದ್ರೆ ಈ ಬಾಲಮುರುಗನ್ ಸಾಫ್ಟ್ವೇರ್ ಇಂಜಿನಿಯರ್, ಒಳ್ಳೆ ಸಂಬಳ ಇತ್ತು, ಒಳ್ಳೆ ಗೌರವ ಇತ್ತು, ಒಳ್ಳೆ ಕಂಪನಿ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಇನ್ನು ಅವರ ಪತ್ನಿ ಭುವನೇಶ್ವರಿ ವಿಚಾರಕ್ಕೆ ಬರೋದಾದ್ರೆ, ಒಂದು ಬ್ಯಾಂಕ್ ನಲ್ಲಿ ಅವರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಅವರಿಗೂ ಕೂಡ ಒಳ್ಳೆ ಸಂಬಳ ಇತ್ತು, ಅವರಿಗೂ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಓರ್ವ ಮಗ, ಆತನಿಗೆ ಸದ್ಯ 14 ವರ್ಷ, ಹಾಗೆ ಓರ್ವ ಮಗಳು, ಆಕೆಗೆ ಸದ್ಯ ಮಗನಿಗೆ 12 ವರ್ಷ, ಮಗಳಿಗೆ 4ರ ವಯಸ್ಸಿನ ಆಸುಪಾಸು. ಸುಂದರವಾದಂಥ ಸಂಸಾರ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಹೀಗಿರುವಂಥ ಸಂದರ್ಭದಲ್ಲೇ ಬಾಲಮುರುಗನ್ಗೆ ಒಂದಷ್ಟು ವರ್ಷಗಳ ಹಿಂದೆ ಹೆಂಡತಿ ಮೇಲೆ ಅನುಮಾನ ಶುರುವಾಗ್ಬಿಡುತ್ತಂತೆ. ಈಗ ಅವರ ಸಂಬಂಧಿಕರು ಹೇಳ್ತಿರುವಂಥ ಪ್ರಕಾರ, ಅಂದ್ರೆ ಹೆಂಡತಿಗೆ ಯಾರದ್ದೋ ಜೊತೆಗೆ ಅನೈತಿಕ ಸಂಬಂಧ ಇದೆ ಎನ್ನುವಂಥ ಅನುಮಾನ. ಆ ಅನುಮಾನ ಆತನ ತಲೆಯಲ್ಲಿ ದಟ್ಟವಾಗಿ ಕಾಡೋದಕ್ಕೆ ಶುರುವಾಗುತ್ತೆ. ಹಗಲು ರಾತ್ರಿ ಆತ ಅದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದ. ಹೆಂಡತಿಗೆ ಯಾವುದೋ ಅನೈತಿಕ ಸಂಬಂಧ ಇದೆ, ಹೆಂಡತಿ ಯಾರೋ ಜೊತೆಗೆ ಹೋಗ್ತಿದ್ದಾಳೆ, ಹೆಂಡತಿಗೆ ಹಾಗಿದೆ ಹೀಗಿದೆ, ಇಂಥದ್ದೇ ಅನುಮಾನ ಆತನ ತಲೆ ಒಳಗೆ ಗಾಢವಾಗಿ ಕುತ್ಕೊಂಡಿರುತ್ತೆ. ಆತನ ತಲೆಯಿಂದ ಅದನ್ನು ಕಿತ್ತು ಹಾಕೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿಗೆ ಜಗಳ ಆಗೋದಿಕ್ಕೆ ಶುರುವಾಗಿದೆ. ಆ ಜಗಳ ವಿಕೋಪಕ್ಕೆ ಹೋಗಿಬಿಟ್ಟಿದೆ, ಬೇರೆ ಬೇರೆ ರೂಪವನ್ನು ಪಡೆಯೋದಕ್ಕೆ ಶುರುವಾಗಿದೆ. ಆಗ ಹೆಂಡತಿಗೆ ಈ ಸಂಘರ್ಷದ ಒಳಗಡೆ ಸಿಕ್ಕಾಕೊಂಡು ಒದ್ದಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅವ್ರ
ಹೇಳಿದ್ದಾರೆ, ನಾವಿಬ್ರು ಡಿವೋರ್ಸ್ ತಗೊಂಡ್ಬಿಡೋಣ, ನನ್ನ ಮಕ್ಕಳನ್ನ ಕರ್ಕೊಂಡು ಸಪರೇಟ್ ಹೋಗ್ತೀನಿ ಅಂತ ಹೇಳಿ. ಆದ್ರೆ ಬಾಲಮುರುಗನ್ ಇದಕ್ಕೆ ಒಪ್ಪಿಲ್ಲ. ಇಬ್ರು ಪ್ರತಿನಿತ್ಯ ಜಗಳ ಆಡ್ತಾನೆ ಇದ್ರು, ಕಲಹ ಎಲ್ಲವೂ ಕೂಡ ನಡೀತಾನೆ ಇತ್ತು. ತುಂಬಾ ಸಂದರ್ಭದಲ್ಲಿ ಏನಾಗುತ್ತೆ, ಗಂಡ ಹೆಂಡತಿಯ ಈ ಜಗಳ ಮಕ್ಕಳ ಮೇಲೆ ವಿಪರೀತ ಇಂಪ್ಯಾಕ್ಟ್ ಮಾಡಿಬಿಡುತ್ತೆ. ಅಂದ್ರೆ ತುಂಬಾ ಸಂಸಾರದಲ್ಲಿ ಇಂಥದ್ದೆಲ್ಲವೂ ಕೂಡ ಆಗ್ತಿರುತ್ತೆ. ಗಂಡ ಹೆಂಡತಿ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಕೇವಲ ಅವರ ಜಗಳದ ಬಗ್ಗೆ, ಅವರ ಸ್ವಾರ್ಥದ ಬಗ್ಗೆ, ಅವರ ಬದುಕಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತಾರೆ ಬಿಟ್ರೆ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಾ ಇರೋದಿಲ್ಲ. ಆದ್ರೆ ಗಂಡ ಹೆಂಡತಿ ಅಥವಾ ಅಪ್ಪ ಅಮ್ಮ ಪ್ರತಿನಿತ್ಯ ಜಗಳ ಆಡ್ತಾ ಇದ್ರೆ ಮಕ್ಕಳಿಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಮಕ್ಕಳಿಗೆ ಒಂದು ರೀತಿಯಲ್ಲಿ ಅದು ಮಾನಸಿಕವಾಗಿ ಆಗುವಂತ ಹಿಂಸೆ ಇದೆಯಲ್ಲ, ಅದನ್ನ ಹೇಳೋದಕ್ಕೂ ಕೂಡ ಬಹಳ ಕಷ್ಟ ಅಥವಾ ವಿವರಿಸೋದು ಕೂಡ ಬಹಳ ಕಷ್ಟ ಆಗ್ಬಿಡುತ್ತೆ. ಇಂಥದ್ದೇ ಅವ್ರ ಸಂಸಾರದಲ್ಲೂ ಕೂಡ ನಡೀತಿರುತ್ತೆ. ಯಾವಾಗ ಇದು ಎಕ್ಸ್ಟ್ರೀಮ್ ಎನ್ನುವ ಹಂತಕ್ಕೆ ಹೋಗುತ್ತೋ, ಬಾಲಮುರುಗನ್ ಪ್ರತಿನಿತ್ಯ ಬರೋದಂತೆ, ಜಗಳ ಆಡೋದಂತೆ, ಹೆಂಡತಿ ಹೊಡೆಯೋದಂತೆ, ಅವಾಚ್ಯ ಶಬ್ದಗಳು ನಿಲ್ಲಿಸೋದಂತೆ, ಇಂಥದ್ದನ್ನೇ ಆತ ಮಾಡ್ತಾ ಇದ್ದ. ಕೆಲಸದ ಬಗ್ಗೆನೂ ಕೂಡ ಆತ ಕಾನ್ಸಂಟ್ರೇಷನ್ ಮಾಡ್ತಾ ಇರಲಿಲ್ಲ. ಹೆಂಡತಿಗೆ ಯಾವುದೋ ಅನೈತಿಕ ಸಂಬಂಧ ಇದೆ ಅಂತೇಳಿ ಸದಾಕಾಲ ಅದೇ ಆಲೋಚನೆಯಲ್ಲಿ ಆತ ಮುಳುಗಿರ್ತಾನೆ. ಕೊನೆಯದಾಗಿ 2024 ಅಂದ್ರೆ ಕಳೆದ ವರ್ಷ ಗಂಡ ಹೆಂಡತಿ ಇಬ್ಬರು ಕೂಡ ಬೇರೆ ಬೇರೆ ಆಗಿಬಿಡ್ತಾರೆ. ಅಂದ್ರೆ ಭುವನೇಶ್ವರಿ ಮಕ್ಕಳನ್ನ ಕರ್ಕೊಂಡು ವೈಟ್ ಫೀಲ್ಡ್ ಇಂದ ಸೀದಾ ಬಸವೇಶ್ವರ ನಗರ ಇದ್ದಕ್ಕಿದ್ದ ಹಾಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಯೂನಿಯನ್ ಬ್ಯಾಂಕ್ ಒಂದರಲ್ಲಿ ಅವರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಈ ಬಾಲಮುರುಗನ್ ಏನ್ ಮಾಡಿದ್ದಾನೆ, ಹೆಂಡತಿ ಎಲ್ಲಿ ಹೋಗಿದ್ದಾಳೆ ಅಂತ ಹುಡುಕೋದಿಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಈ ಭುವನೇಶ್ವರಿ ಗಂಡನಿಂದ ಎಲ್ಲ ಸಂಪರ್ಕವನ್ನು ಕೂಡ ಕಡಿತ ಮಾಡ್ಕೊಂಡು ಬಂದು ಇಲ್ಲಿ ಗಂಡನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಇಲ್ಲಿ ಅವರು ಬದುಕನ್ನ ತಮ್ಮ ಪಾಡಿಗೆ ತಾವು ಕಟ್ಕೊಂಡಿದ್ರು, ಮಕ್ಕಳ ಜೊತೆಗೆ ಮಕ್ಕಳನ್ನ ಸ್ಕೂಲಿಗೆಲ್ಲವನ್ನು ಕೂಡ ಕಳಿಸ್ಕೊಂಡು. ಈ ಬಾಲಮುರುಗನ್ ಹೆಂಡತಿಯನ್ನ ಹುಡುಕಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಎಲ್ಲಿ ವಾಸ ಮಾಡಿದ್ದಾರೆ ಅಂತೇಳಿ ನಿರಂತರವಾಗಿ ಆತ ಸರ್ಚ್ ಮಾಡಿದ್ದಾನೆ. ಅಂತಿಮವಾಗಿ ಆತನಿಗೆ ಗೊತ್ತಾಗಿದೆ ಬಸವೇಶ್ವರ ನಗರದಲ್ಲಿ ಇದ್ದಾರೆ ಅಂತ ಹೇಳಿ. ಹೀಗಾಗಿ ಆತನೂ ಕೂಡ ಅಷ್ಟೇ ವೈಟ್ ಫೀಲ್ಡ್ ನಲ್ಲಿ ಇದ್ದಂತ ತನ್ನ ಕೆಲಸವನ್ನ ಬಿಟ್ಟಿದ್ದಾನೆ. ಕೆಲಸವನ್ನ ಬಿಟ್ಟು ಸೀದಾ ಈ ಭಾಗಕ್ಕೆ ಆತ ಶಿಫ್ಟ್ ಆಗಿದ್ದಾನೆ. ಇಲ್ಲೊಂದು ಬಾಡಿಗೆ ಮನೆಯನ್ನ ಮಾಡ್ಕೊಂಡಿದ್ದಾನೆ. ನಾನು ಯಾಕೆ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ ಅಂದ್ರೆ, ಒಮ್ಮೊಮ್ಮೆ ಆ ದ್ವೇಷ ಅನ್ನೋದು ಯಾವ ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗುತ್ತೆ ಅಂದ್ರೆ, ಕೆಲಸ ಬದುಕು ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ದ್ವೇಷವನ್ನ ತೀರಿಸ್ಕೊಳ್ಬೇಕು ಅನ್ನೋದಷ್ಟೇ ಮನಸ್ಸಿಗೆ ಬಂದ್ಬಿಡುತ್ತೆ. ಬಾಲಮುರುಗನ್ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತು. ಒಟ್ಟಾರೆ ಆತನು ಕೂಡ ಅದೇ ಭಾಗಕ್ಕೆ ಬರ್ತಾನೆ. ಅದಾದ ಬಳಿಕ ಹೆಂಡತಿಯನ್ನ ಗೊತ್ತಿಲ್ಲದಂತೆ ಫಾಲೋ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಅಂದ್ರೆ ಹೆಂಡತಿ ಯಾವ ಟೈಮಿಗೆ ಕೆಲಸಕ್ಕೆ ಹೋಗ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಏನು ಕತೆ, ಅದೆಲ್ಲವನ್ನು ಕೂಡ ಆತ ತಿಳ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದಾನೆ. ಹೆಚ್ಚು ಕಡಿಮೆ ಭುವನೇಶ್ವರಿ 1 ವಾರದ ಹಿಂದೆ ಗಂಡನಿಗೆ ಡಿವೋರ್ಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆತ ಪ್ರಮುಖವಾಗಿ ವಿರೋಧಿಸ್ತಾ ಇದ್ದಿದ್ದೇ ಈ ಡಿವೋರ್ಸ್ ಅನ್ನ. ಆತ ಡಿವೋರ್ಸ್ ಪಡೆಯೋದಿಕ್ಕೆ ಇಷ್ಟ ಇರಲಿಲ್ಲ. ಆದ್ರೆ ಹೆಂಡತಿಗೆ ಹಿಂಸೆ ಕೊಡಬೇಕು, ಹೆಂಡತಿಗೆ ತೊಂದರೆ ಕೊಡಬೇಕು, ಅಷ್ಟು ಮಾತ್ರ ಆತ ಆಲೋಚನೆ ಮಾಡ್ತಾ ಇದ್ದ. ಯಾವಾಗ ಡಿವೋರ್ಸ್ ನೋಟಿಸ್ ಬಂತು ಆತ ಖುದ್ದು ಹೋಗಿ ಬಿಡ್ತಾನೆ. ಕೊನೆದಾಗ ಆತನ ಯೋಚನೆ ತಲೆಗೆ ಬಂದಿದ್ದು, ಮಕ್ಕಳ ಬಗ್ಗೆ ಯೋಚನೆ ಮಾಡಿಲ್ಲ, ತನ್ನ ಬದುಕಿನ ಬಗ್ಗೆ ಯೋಚನೆ ಮಾಡಿಲ್ಲ, ಹೆಂಡತಿ ವಿರುದ್ಧ ಏನಾದ್ರು ಮಾಡಿ ಸೇರ್ ತೀರಿಸ್ಕೊಳ್ಬೇಕು ಅಂತ ಹೇಳಿ. ಅಂತಿಮವಾಗಿ ತುಂಬಾ ದಿನಗಳಿಂದ ಆತ ಫಾಲೋ ಮಾಡ್ತಾ ಇದ್ದ. ಹೆಂಡತಿ ಯಾವ ಟೈಮಿಗೆ ಬರ್ತಾಳೆ, ಏನು ಎತ್ತ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಗೊತ್ತಿತ್ತು. ನಿನ್ನೆ ಸಂಜೆ 6:30 ಸುಮಾರಿಗೆ ಮಾಗಡಿ ರಸ್ತೆಯ ಬಳಿ ಒಂದು ಪಬ್ ಒಂದರ ಎದುರುಗಡೆ ರೆನೆಸಾನ್ಸ್ ಏನೋ ಒಂದು ಪಬ್ ಬರುತ್ತೆ, ಅದರ ಆಪೋಸಿಟ್ ಅವರ ಪತ್ನಿ ಭುವನೇಶ್ವರಿ ನಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅಡ್ಡ ಬಂದಿದ್ದಾನೆ. ಅಲ್ಲಿ ಹೆಂಡತಿಯ ಜೊತೆಗೆ ಜಗಳ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಇದ್ದಕ್ಕಿದ್ದ ಹಾಗೆ ತನ್ನ ಜೊತೆಗೆ ತಂದಿದ್ದಂತ ಗನ್ನನ್ನ ಎತ್ತಿದ್ದಾನೆ. ನೋಡಿ, ಹಾಡ ಹಗಲೆ ಯಾವ ಆತಂಕವೂ ಕೂಡ ಇಲ್ಲದಂತೆ ಅಥವಾ ನಮ್ಮ ಕಾರಣ ಬಗ್ಗೆ ಸಣ್ಣ ಭಯವೂ ಕೂಡ ಇಲ್ಲದ ರೀತಿಯಲ್ಲಿ, ಅಂದ್ರೆ ಅದನ್ನು ಮೀರ್ ಹೋಗಿದ್ದಾನೆ ಅನ್ಸತ್ತೀತ. ನನಗೆ ಶಿಕ್ಷೆ ಆಗತ್ತೆ, ಇನ್ನೊಂದಾಗತ್ತೆ, ಎಲ್ಲ ಆಲೋಚನೆ ಕೂಡ ಆತನಿಗಿತ್ತು. ಆದ್ರೂ ಏನಾದ್ರೂ ಮಾಡಲೇಬೇಕು ಎನ್ನುವ ಹಂತಕ್ಕೆ ಬಂದಿದ್ದ ಅಂತ ಕಾಣುತ್ತೆ. ಸುತ್ತಮುತ್ತ ಜನ ಓಡಾಡುವಂತ ಸಂದರ್ಭದಲ್ಲೇ ಪಿಸ್ತೂಲ್ ತಗೊಂಡಿದ್ದಾನೆ. 4 ಸುತ್ತು ಗುಂಡು ಹಾರಿಸಿದ್ದಾನೆ. ಅದರಲ್ಲಿ 2 ಗುಂಡು ಭುವನೇಶ್ವರಿ ತಲೆಗೆ ತಗುಲಿದೆ. ತಕ್ಷಣವೇ ಕೆಳಗಡೆ ಬಿದ್ದಿದ್ದಾರೆ. ಸುತ್ತಮುತ್ತ ಇದ್ದಂಥವರು ಶಾಕ್ ಒಳಗಾಗಿದ್ದಾರೆ, ವಿಚಲಿತರಾಗಿದ್ದಾರೆ. ಅವರಲ್ಲಿ ಒಂದಷ್ಟು ಜನ ಬಂದು ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಉಳಿಸೋದಿಕ್ಕೆ ಸಾಧ್ಯ ಆಗಿಲ್ಲ. ಇತ್ತ ಗುಂಡು ಹೊಡೆದಂಥವನು ಅಷ್ಟೇ ಧೈರ್ಯದಿಂದ ಆರಾಮಾಗಿ ನಡ್ಕೊಂಡು ಹೋಗಿ ಮಾಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದಾನೆ. ಅವರಿಗೆ ಪಿಸ್ತೂಲ್ ಅನ್ನ ಕೂಡ ಸರೆಂಡರ್ ಮಾಡಿದ್ದಾನೆ. ಈ ರೀತಿಯಾಗಿ ನನ್ನ ಹೆಂಡತಿಯನ್ನು ಕೊಂದೆ ಅಂತ ಹೇಳಿದ್ದಾನೆ. ತಕ್ಷಣವೇ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಆ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಕೊಂದೆ ಅನ್ನೋದನ್ನು ಕೂಡ ಆತ ಬಾಯ್ಬಿಟ್ಟಿದ್ದಾನೆ. ಸದ್ಯ ಪಿಸ್ತೂಲ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಇದು ಲೈಸೆನ್ಸ್ ಇರುವಂತ ಗನ್ನ, ಲೈಸೆನ್ಸ್ ಇರುವುದಾದ್ರೆ ಆತನಿಗೆ ಯಾಕೆ ಗನ್ನಿಗೆ ಲೈಸೆನ್ಸ್ ಅನ್ನು ಕೊಟ್ಟಿದ್ರು ಎನ್ನುವಂತ ವಿಚಾರ, ಅಥವಾ ಲೈಸೆನ್ಸ್ ಇಲ್ಲದೆ ಇದ್ರೆ ಅಕ್ರಮವಾಗಿ ಏನಾದ್ರೂ ಪಿಸ್ತೂಲ್ ಅನ್ನ ಮಾರಾಟ ಮಾಡೋದು ಬೆಂಗಳೂರಲ್ಲಿ ನಡೀತಾ ಇದೆಯಾ, ಏನು ಎತ್ತ, ಆ ಲಿಂಕ್ ಅನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಇದೀಗ ಪೊಲೀಸರು ಆರಂಭ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹಾಡ ಹಗಲೇ ಹೆಂಡತಿಗೆ ನಡು ರಸ್ತೆಯಲ್ಲಿ ಗುಂಡು ಹಾರಿಸ್ತಾನೆ ಅಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ. ಈಗ ನೋಡಿ, ಏನೂ ಮಾಡದಂತ ಮಕ್ಕಳಿಬ್ರು ಕೂಡ ಅಪ್ಪ ಅಮ್ಮ ಇಬ್ಬರನ್ನೂ ಕೂಡ ಕಳ್ಕೊಂಡು ಅನಾಥರಾಗಿದ್ದಾರೆ. ಅಂದ್ರೆ ತಾಯಿ ಅಂತೂ ತೀರ್ಕೊಂಡು ಬಿಟ್ರು, ಮಕ್ಕಳನ್ನ ಪಾಪ ಬಹಳ ಕಷ್ಟಪಟ್ಟು ಸಾಕ್ತಾ ಇದ್ರು. ಈತ ಈಗ ಜೈಲಿಗೆ ಹೋಗ್ತಾನೆ. ಆತ ಶಿಕ್ಷೆನ ಅನುಭವಿಸೋದಂತೂ ಗ್ಯಾರಂಟಿ. ಹೀಗಾಗಿ ಒಂದು ಕಡೆಯಿಂದ ಅಪ್ಪನೂ ಇಲ್ಲ, ಇತ್ತ ಅಮ್ಮನೂ ಇಲ್ಲದಂತ ಪರಿಸ್ಥಿತಿ, ಇಲ್ಲಿವರೆಗೆ ಮಕ್ಕಳಿಗಾದಂಥ ಮಾನಸಿಕ ಹಿಂಸೆ. ಇಂಥದ್ದು ಬಹಳ ಜನರ ಪರಿಸ್ಥಿತಿ. ಆ ಕಾರಣಕ್ಕಾಗಿ ಈ ಸಂಗತಿಯನ್ನ ನಿಮ್ಮ ಮುಂದೆ ಇಟ್ಟೆ. ಯಾಕಂದ್ರೆ ಸಮಾಜದ ಒಂದು ಸುದ್ದಿ, ಅಂದ್ರೆ ಅಲ್ಲಿ ನಡೆದಂತ ಒಂದು ಘಟನೆ. ಒಂದು ವೇಳೆ ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.